ಡೆಪ್ಟಿ ಮೇಯರ್ ಅವರ ನಮಗೆ ಈ ಕರ್ನಾಟಕದ ಇದೇನು ಗೊತ್ತಿಲ್ಲ ನಮ್ದು ವಿರೋಧ ಐತೆ ಅಂತ ಹೇಳಿ ನಮ್ದು ಏನೂ ತಕರಾರಿಲ್ಲ. ನಿಮ್ಮ ವಿಷಯಕ್ಕೆ ನಾವು ಉತ್ತರ ಕೊಡ್ತೀವಿ. ಮಾತಾಡೋದು ಅದರ ಬಗ್ಗೆ ನಾವು ಮಾತಾಡೋದಿಲ್ಲ ನಾವು ವಿರೋಧ ಮಾಡ್ತಾ ಇಲ್ಲ. ಏನ್ ಸರ್ ಸರ್ಕಾರ ನಿಮ್ದೇ ಇದೆ ಹೋಗ್ರಿ ಸರ್ ಮುಗಿದೋಗ್ತೈತಿ ಚರ್ಚೆಗೆ ಪೂಜ್ಯ ಮಹಾಪೌರೇ ಹಾಗೂ ಎಲ್ಲ ಸದಸ್ಯರೇ, ಈಗಾಗಲೇ ಪೂಜ್ಯ ಮಹಾಪೌರರು ಹೇಳಿದ ಬಹಳಷ್ಟೆಲ್ಲ ಕನ್ವೀನಿಯನ್ಸ್ ಮಾಡ್ಯಾರು. ಈಗ ನೀವು ನಿಮ್ಮ ನೇರದಾಗ ನೀವು ಚರ್ಚೆ ಮಾಡಿ ಮಾಡಾರಿದ್ರಿ ಅಂದ್ರೆ ಇದು ಸರ್ಕಾರಕ್ಕೆ ಯಾಕೆ ಗಳಿಸ್ರಿ ಅಂತ ಮತ್ತೊಂದು ಇದಾಗೋದು ಬೇಡ. ಅದಕ್ಕೆ ಈಗಾಗಲೇ ಠರಾವ್ ಪಾಸ್ ಮಾಡಿದ್ದಾರೆ, ಅದಕ್ಕೆ ಮುಂದಿನ ಕಾರ್ಯಸೂಚಿಗೆ ಹೋಗಕ್ಕೆ ವಿನಂತಿ ಮಾಡ್ತೀನಿ. ದಯವಿಟ್ಟು ಶಾಂತ ನಾವು ಬಾವಿಗೆ ನಾವು ಪ್ರತಿಭಟನೆ ಮಾಡ್ತೇವೆ. ನಾವಿಲ್ಲಿ ಕುಡಿರ್ತೇವೆ ಶಾಂತರಿಂದ. ನೀವು ಬೇಕಾದ್ರೆ ಕಾರ್ಯಸೂಚಿಗಳಿಗೆ ಏನ್ ವಿಷಯ ಬರ್ತಾವೋ ಅವನು ತಗೋರಿ. ನಾವು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂಗ ನಾವು ಇಲ್ಲಿ ಆ ಬಾವಿಗೆ ಇರೋದಕ್ಕಿಂತ ಸದನದ ಬಾವಿಗೆ ನಾವು ಪ್ರತಿಭಟನೆ ಮಾಡ್ತೇವೆ. ನಾವು ಕನ್ನಡ ಸಂಬಂಧ ನೋಡ್ರಿ ಏನ್ ಬೇಕಾದ್ರೆ ನಾವು ಇದು ಒಪ್ಪಿಗೆ ಇಲ್ಲ ಅಂತ ಹೇಳಿ ಒಪ್ಪಿಗೆ ಇಲ್ಲ ಅಂತ ಹೇಳಿ ನಮ್ದೇನು ತಕರಾರಿಲ್ಲ. ನಾವು ಈ ವಿಷಯಕ್ಕೆ ನಮ್ದು ವಿರೋಧ ಐತೆ ಅಂತಂದ್ರೆ ಈ ವಿಷಯಕ್ಕೆ ನಮ್ದು ವಿರೋಧ ಐತಿ. ಈ ವಿಷಯಕ್ಕೆ ನಮ್ದು ವಿರೋಧ ಐತಲ್ರಿ. ನೀವು ಅಜೆಂಡಾ ಮ್ಯಾಗ ವಿಷಯ ತಗೋರಿ, ನೀವು ನೋಡ್ತೀರಿ. ನಮ್ದೇನು ತಕರಾರಿಲ್ಲ. ಒಂದು ನಿರ್ಣಯ ಆಗಬೇಕು. ನಾವು ಕನ್ನಡ ಸಂಬಂಧ ಇಷ್ಟು ಮಾಡಿದ್ರೆ ಮಹಾಪೌರ್ ಸಾಹೇಬ್, ನೀವು ಕನ್ನಡ ವಿರೋಧಿ ಅಂತ ತೋರಿಸ್ರಿ. ಯಾರ್ದ್ರ ಬಂದು ಇವತ್ತು ಆಗಬೇಕ್ರಿ ಒಂದು ನಾವು ನಿಮಗೆ ಎಲ್ಲಾ ವಿಷಯಗಳು ಬೆಳಗಾವಿ ಅಸ್ಮಿತೆಯ ಪ್ರಶ್ನೆ ಇದೆಯಲ್ಲ, ಕನ್ನಡಿಗರದ ಅದು ಬೆಳಗಾವಿ ಕನ್ನಡಿಗರ ಎಲ್ಲರೂ ಬಂದ್ರು. ಅದ್ರಾಗ ಕನ್ನಡ ಬಂದ್ರು, ಮರಾಠಿ ಬಂದ್ರು, ಉರ್ದು ಬಂದ್ರು, ಎಲ್ಲಾ ಜನರದ್ದು ಬೆಳಗಾವಿ ಮಹಾನಗರ ಪಾಲಿಕೆಗಳು ಎಲ್ಲಾ ಮಹಾನಗರ ಒಳಗ ವಾಸಿಸುತ್ತ ಎಲ್ಲಾ ಜನರದ್ದು ಅಸ್ಮಿತೆ ಇದು ಒಂದು ವಿಷಯ ಇದ್ದಿಲ್ಲ. ಅದಕ್ಕೆ ಮಹಾಪೌರರು ನಾವು ಇಲ್ಲಿ ಕುರಿತೇವೆ. ನೀವು ವಿಷಯ ನೀವು ಕಾರ್ಯಸೂಚಿ ನೀವು ಪ್ರಾರಂಭ ಮಾಡಿದ್ರೆ ನಮಗೇನು ತಕರಾರಿಲ್ಲ. ದಯಮಾಡಿ ನಾವು ಅಲ್ಲಿಂದ ಅಡಿಗೆ 5 ಹೋಗುತ್ತಿಲ್ಲ ಮಮ್ಮ. ಅಲ್ಲಿಂದ ಅಡಿಗೆ ನೀವು ಬೆಂಗಳೂರು ಬಗ್ಗೆ ವಿಷಯ ಬೆಂಗಳೂರಿಂದ ಬರಲಿ, ನಮ್ಗೆ ಇನ್ನೂ ತಕರಾರಿಲ್ಲ. ಸುಪ್ರೀಂ ಕೋರ್ಟ್ ನೀವು ಏನ್ ನಿರ್ಣಯ ಸುಪ್ರೀಂ ಕೋರ್ಟ್ ನಿರ್ಣಯಕ್ಕೆ ನಾವು ಬಂದಿರಲ್ಲ. ನಾವೆಲ್ಲ ನಾವು ಕನ್ನಡ ಸಂಘರ್ಷವರಿಗೆ ಹೇಳಿದ್ರು ಆದ್ರೆ ನಮ್ಮ ದುರ್ದೈವ ಏನು ಬೇಕಾದ್ರೆ ಹೋಟಿಂಗ್ ಮಾಡಿ ಹೋಟಿಂಗ್ ಬೇಡ ವಿಷಯ ನಮ್ದು ನಾವಿಲ್ಲಿ ನೀವು ಕೊಡಿರ್ತೇವೆ. ನೀವು ಕಾರ್ಯಸೂಚಿ ನೀವು ವಿಷಯ ಚಾಲು ಮಾಡ್ರಿ, ನಮ್ದು ಏನೂ ತಕರಾರಿ. ನಾನು ನಿಮ್ಮ ಮುಂದೆ ಏನೂ ಮಾತಾಡಂಗಿಲ್ಲ. ಇಲ್ಲ ಮತ್ತೆ ಕನ್ನಡಕನ ಇಲ್ಲಿ ಒಂದೆಡೆ ಇದು ಕಿಮ್ಮತ್ತಿಲ್ಲ ಅಂದ್ರೆ ಮತ್ತೆ ನಾವು ಮಾತಾಡೋದು ಎದಕ್ರಿ ಇಲ್ಲಿ? ಅದೇನು ಉಪಯೋಗ ಆಯ್ತು ಇಲ್ಲಿ? ಮೇಯರ್ ಮೇಡಮ್ ಅವರು ನೀವು ದೊಡ್ಡ ಮನಸ್ಸು ಮಾಡ್ರಿ, ದಯಮಾಡಿ. ಅಂತಿಮ ವರದಿ ಮಹಾಜನ್ ಕ್ಲಿಯರ್ ಕಟ್ ಮೆನ್ಷನ್. ನೀವು ಈ ವಿಷಯದೊಳಗ ದೊಡ್ಡ ಮನಸ್ಸು ಮಾಡ್ರಿ. ಈ ಒಂದು ಠರಾವನ್ನ ನೀವು ಮಂಜೂರು ಮಾಡ್ರ ಬೆಳಗಾವಿದೊಳಗೆ ನಿಮ್ಗೆ ಎಲ್ಲಾ ಜನ ನಿಮ್ಮನ್ನ ನೆನೆಸ್ತಾರ. ಮಹಾಪೌರ್ ಮೇಡಮ್ ಅವರ ಈ ವಿಷಯದೊಳಗ ಬಹಳ ಅಗದಿ ಸೂಕ್ಷ್ಮವಾಗಿ ಹೆಜ್ಜೆ ಇಡ್ರಿ. ದಯಮಾಡಿ ಅಥವಾ ನಮಗ ಈ ವಿಷಯ ವಿರೋಧ ಐತನ್ರಿ, ನಾವು ವಿಷಯ ನೀವು ನಮ್ದೇನೂ ತಕರಾರಿಲ್ಲ. ಸೆಕ್ರೆಟರಿ ಆಗಿರಲಿ ಅಥವಾ ಲಾ ಆಫೀಸರ್ ಇರಲಿ ಸ್ವಲ್ಪ ಮಾಹಿತಿ ಕೊಟ್ಟೆ ಕನ್ನಡ ವಿಷಯ ಇದ್ದಿದ್ದ ಕರ್ನಾಟಕ ವಿಷಯ ಯಾಕೆ ಏನ್ ಆಕ್ಷನ್ ಮಾಡಿದ್ರು, ಏನ್ ಆಕ್ಷನ್ ಇದು ಠರಾವ್ ಪಾಸ್ ಮಾಡ್ರಿ.
ಏನ್ ಆಕ್ಷನ್ ತಗೋತಾರ ನೋಡ್ರಿ. ಅವಾಗ ಲಾ ಇದ್ದಿದ್ರಿ 2004 ಲಾ ಇದ್ದಿದ್ರಿ. 2005 ಹೋಗ್ತಾರ ಅವ್ರ ಧೈರ್ಯ ತಗೊಂಡ್ ಮಾಡ್ರಿ. ನೀವು ಇವತ್ತು ಕೌನ್ಸಿಲ್ ಪೂರ್ತಿ ಎಲ್ಲ ಮಿಸ್ಗಾಡ್ ಮಾಡ್ತಾವ. ಯಾಕ್ರಿ ಅವಾಗ ಇದ್ದಿದ್ರು ಅವ್ರ ಹೋಗೈತಿ 2005 ಪಾಸ್ ಮಾಡ್ಯಾರ. ಇಲ್ಲ ಸ್ವಲ್ಪ ಮುಂದೆ ನೋಡ್ರಿ. ಇಲ್ಲಿ ಇದ್ದವ್ರೆಲ್ಲ ನೋಡಿ ಇದು ನಂಬರ್ ಐತಿ. ಇಲ್ಲಿ ಇದ್ದವ್ರೆಲ್ಲ ನಂಬರ್ ಹಲೋ ಇದು ನನಗೆ ಕಣ್ಕಡಿ ಅದು ರೆಸಲ್ಯೂಷನ್ ಮಹಾಪೌರ ಆಲ್ರೆಡಿ ಬಹಳಷ್ಟು ಸಲ ಹೇಳಿದ್ರು. ರಮೇಶ್ ಅವರ ವಿಶೇಷವಾಗಿ ತಮಗೆ ಹೇಳಕ್ ಬಯಸ್ತೇನೆ. ಈಗಾಗಲೇ ನಿಮ್ಮದೇ ಸರ್ಕಾರ ಕರ್ನಾಟಕದಲ್ಲಿ ಸರ್ಕಾರದ ಒಂದು ಅಂಗಳದಲ್ಲಿ ಬಿದ್ದು 3 ತಿಂಗಳಾದ. ಇವತ್ತು 3 ತಿಂಗಳ ಕೇಳಲಿ ನಾ ಪೂರ್ತಿ ಮಾತಾಡ್ತಾನಲ್ಲ ಸರ್ಕಾರದ ಅಂಗಳದಲ್ಲಿದ್ದು ಕಳಿಸಿ 3 ತಿಂಗಳಾದ. ಈಗ ಇದ್ರೊಳಗೆ ಸರ್ಕಾರಕ್ಕೆ ನೀವು ಕಳಿಸಿ ಆದ್ಮೇಲೆ ಇಲ್ಲಿ ಹಂಗ ಡಿಸಿಷನ್ ತಗೊಂಡ್ರಿ ಅಂತ ಕಾನೂನಾಗ ಬರಬಾರ್ದು. ಅದಕ್ಕೆ ದಯವಿಟ್ಟು ಸರ್ಕಾರದ ಏನ್ ಬರ್ತೈತಿ ಅವಾಗ 58+5 ದಿನ ಚರ್ಚೆ ಮಾಡಿ ಆ ಮುಂದಿನ ಕ್ರಮ ಮಾಡೋಣ. ಅಲ್ಲಿವರೆಗೆ ನೀವು ಹಂಗಂತ ಇದನ್ನ ನೋಡ್ರಿ ಸರ್. ಇಲ್ಲ ಏನೇ ಡಿಸಿಷನ್ ಬರ್ಲಿ, ಸರ್ಕಾರದ ಏನೇ ಡಿಸಿಷನ್ ಬರ್ಲಿ ಅದಕ್ಕೆ ಅದನ್ನ ಬಿಟ್ಟು ನೀವು ಈ ರೀತಿ ದಯವಿಟ್ಟು ಈ ರೀತಿ ನೀವು ಮಾಡೋದು ಸರಿಯಲ್ಲ. ಈಗ ನಿಮ್ಮ ಅಲ್ಲ ಅಂದ್ರೆ ನಿಮ್ಮ ಅಂಗಳದಾಗ ಇಟ್ಕೊಂಡು ನೀವು ಆಟ ಆಡ್ತೀರಿ ಅಂದಾಗ ಇಲ್ಲ. ಯಾಕೆ ನೀವು ತರ್ಸ್ಕೊಳ್ವಾ ನೋಡ್ರಿ, ನೀವು ಇದನ್ನ ಮುಖ ಮಾತಾಡತ್ತೀರಿ. ಈಗ ಮುಖ ಮಾತಾಡತ್ತೀರಿ ಮಾಡಕ್ ಹೋಗ್ಬರ್ರಿ. माइक तिथे लोग स्पीकर ला केबल ನೀವು ನಾವು ಒಮ್ಮೆ ರಿಸರ್ವೇಶನ್ ಮಾಡಿ ನಾವು ಇಲ್ಲಿ ಬಾವಿ ಕೊಡ್ತೇವೆ. ನೀವು ಸಭಾಕರ ನಡೆಸ್ರಿ, ನಮ್ದು ಏನೂ ತಕರಾರು. ಸರ್ಕಾರಕ್ಕೆ ಗೊತ್ತಾಗಲಿ. ನೀವು ನಡೆಸ್ತಾರೆ, ನಿಮ್ ಇವ್ರ ನಡೆಸಲ್ಲ, ನಮ್ದೇ ತಕರಾರಿಲ್ಲ. ನೋಡ್ರಿ, ನೀವು ಇಲ್ಲಿ ಎದ್ದವ್ರ ಸುತ್ತ ಇಲ್ಲಿ ಬಂದು ಕುಂದಿರ್ಬೇಕ. ನೀವು ಯಾರು ಕನ್ನಡ ಹಬ್ಬ ನಿಂತಾರ ಇಲ್ಲ ಬಂದು ಕುಂದಿರ್ಬೇಕು. ಡೆಪ್ಟಿ ಮೇಯರ್ ಅವ್ರ ನೀವು ಇಲ್ಲಿ ಬರ್ಬೇಕು. ಆಕ್ಚುಲಿ ಮಹಾಪೌರ್ ಬೇಡ, ನೀವು ಇಲ್ಲಿ ನಮ್ ಜೊತೆ ಬಂದು ಕುಂದಿರ್ಬೇಕು. ಆಕ್ಚುಲಿ ಈ ವಿಷಯಕ್ಕೆ ಸರ್ಕಾರ ನಿಮ್ಗ ಯಾವುದೇ ರೀತಿ ನಿಮ್ಗೆ ಯಾವ್ದು ಕ್ರಮ ಕೈಗೊಳ್ಳಂಗಿಲ್ಲ. ನಮಗ ಬೆಳಗಾವಿ ಮ್ಯಾಗ ನಮಗ್ ಪ್ರೇಮ ಇಲ್ಲ, ಕನ್ನಡ ನಾಡು ನುಡಿ ಮ್ಯಾಗ ನಮಗ್ ಪ್ರೇಮ ಇಲ್ಲ. ಇವತ್ತು ಹಿಂಗ್ ಹೇಳಿ ಕಾರ್ಯಸೂಚಿ ಮ್ಯಾಗ ತೋರಿ ನಾವ್ ಇಲ್ಲೇ ಕುಂದಿತ್ತು ನಮ್ದೇನು ತಕರಾರಿಲ್ಲ. ಬರೀ ಒಂದು ಡೆಪ್ಟಿ ಮೇಯರ್ ಸಾಹೇಬ್ರ ನೀವು ಇಲ್ಲಿ ಬರ್ಬೇಕ. ನೀವು ಏನು ಸ್ಪರ್ಧೆ ಮಾಡ್ತಾರಲ್ಲ ಮಹಾನಗರ ಪಾಲಿಕೆ ಚುನಾವಣೆಗೆ ಸಂಪೂರ್ಣ ಏನ್ರಿ ಪೂರಾ ಕನ್ನಡ ಏರಿಯಾದಿಂದ ನೀವು ಆಚೆ ಬರ್ತೀರಿ. ಇದನ್ನ ತಲೆ ಇಟ್ಕೋರಿ. ನೀವು ಮಹಾಪೌರ್ ಡೆಪ್ಟಿ ಮಹಾಪೌರ್ ಮೇಯರ್ ಅವ್ರ ನೀವು ಅವ್ರ ಕಡೆ ನೋಡ್ಬೇಡ್ರಿ. ನೀವು ಪೂರ್ತಿ ಕನ್ನಡ ಏರಿಯಾದಿಂದ ಆರಿಸಿ ಬರ್ತೀರಿ. ನೋಡು ಸರ್, ಈಗ ನನ್ ಮಾತು ಕೇಳ್ತೀರಿ. ಈಗಾಗಲೇ ಈ ವಿಷಯ ಪಾಸ್ ಮಾಡೈತಿ. ನಾವೇನು ಕನ್ನಡ ವಿರೋಧಿದವರಲ್ಲ.
ನಾ ಏನ್ ಹೇಳ್ತಾ ಇದೀನಿ ಕೇಳ್ರಿ. ಈಗಾಗಲೇ ವಿಷಯ ಪಾಸ್ ಮಾಡಿದೆ. ಮತ್ ನಾವ್ ಈಗಾಗಲೇ ಸರ್ಕಾರಕ್ಕೂ ನಾವ್ ಇದನ್ನ ಪತ್ರ ಬರ್ದಿರೇವಿ. ಅಲ್ಲಿಂದ ಏನ್ ಒಪಿನಿಯನ್ ಬರ್ತೈತೆ ಅದಕ್ಕೆ ನಾವು ಎಲ್ಲ ಬದ್ಧರಾಗಿದ್ದೀವಿ. ಅಲ್ಲಿಂದ ನಾವು ಪಾಲನೆ ಮಾಡ್ತೀವಿ. ಸರ್ಕಾರದಿಂದ ಏನ್ ಲೆಟರ್ ಬರ್ತೈತೆ ಅದನ್ನ ನಾವು ಪಾಲನೆ ಮಾಡ್ತೀವಿ. ಮತ್ ನಾವೇನ್ ಕನ್ನಡ ವಿರೋಧಿಗಳಲ್ಲ. ನನ್ ಮಾತು ಪೂರ್ತಿಯಾಗಿ ಕೇಳ್ತೀರಿ? ನಾವೇನು ಕನ್ನಡ ವಿರೋಧಿಗಳಲ್ಲ. ನಾವು ಬೆಳಗಾವಿ ಅಭಿವೃದ್ಧಿ ಮಾಡಾಕ ನಾವು ಈ ಹುದ್ದೆಯನ್ನ ಅಲಂಕರಿಸಿದ್ದೇವೆ. ನಾನು ಬೆಳಗಾವಿಯನ್ನ ಅಲಂಕಾರ ಮಾಡಿದ್ದೀನಿ. ಅದಕ್ಕೆ ನಾನು ಈ ಕೆಲಸವನ್ನ ಅಭಿವೃದ್ಧಿ ಮಾಡ್ಬೇಕಂತೆ ಬೆಳಗಾವಿಯನ್ನ. ಯಾವುದೂ ಜಾತಿ ಮತ ಭೇದ ಭಾವ ಮಾಡದೆ ಎಲ್ಲ ನಗರ ಸೇವಕರು ಎಲ್ಲರೂ ಕೂಡಿ ಒಟ್ಟಾಗಿ ನಾವು ಬೆಳಗಾವಿ ಅಭಿವೃದ್ಧಿಯನ್ನ ಮಾಡೋಣ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಭಾಷೆ ಮತ ಯಾರು ಮಾಡಬೇಡ್ರಿ. ನಮ್ಮಲ್ಲಿ ಏನು ಗುರಿ ಇರಬೇಕು, ಬೆಳಗಾವಿಯನ್ನ ಅಭಿವೃದ್ಧಿ ಮಾಡುವಂತ ಗುರಿ ಇರ್ಬೇಕು ನಮ್ಮಲ್ಲಿ. ಯಾಕೆ ನಾವು ಜಾತಿ ಭಾಷೆ ಭೇದ ಯಾಕೆ ನಾವು ಮಾಡ್ಬೇಕು? ಈಗ ನಮ್ ಬೆಳಗಾವಿ ಎಲ್ಲಿದೆ? ಕರ್ನಾಟಕ ಒಳಗನ ಐತಿ ಬೆಳಗಾವಿ. ಯಾಕೆ ನಮ್ಮ ಮೇಲೆ ಯಾಕೆ ಭಿನ್ನಾಭಿಪ್ರಾಯ? ಎಲ್ರು ಕೂಡಿ ನಾವು ಬೆಳಗಾವಿ ಅಭಿವೃದ್ಧಿಯನ್ನ ಮಾಡೋಣ. ಸರಿ, ನೀವು ಈ ತರ ಎಲ್ಲ ಮಾಡೋದು ಬೇಡ. ನಾವು ಮುಂದಿನ ಬೆಳಗಾವಿ ಅಭಿವೃದ್ಧಿ ಬಗ್ಗೆ, ಈಗ ಗಣಪತಿ ಉತ್ಸವ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಡೆವಲಪ್ಮೆಂಟ್ ವರ್ಕ್ ಅನ್ನ ನೋಡೋಣ. ಪ್ಲೀಸ್ ಎಲ್ಲರೂ ನಿಮ್ ಚೇರ್ ಮೇಲೆ ಕೂತ್ಕೋರಿ, ಸಭೆನ ಸ್ಟಾರ್ಟ್ ಮಾಡೋಣ. ಪೂಜ್ಯ ಮಹಾಪೌರ ಅವರೇ, ಈಗಾಗಲೇ ನೀವು ಬಹಳ ವಾಸ್ತವ ಸವಿಸ್ತಾರವಾಗಿ ಹೇಳಿದ್ರಿ. ನಾವೇನ್ ಕನ್ನಡ ವಿರೋಧಿ ಅಲ್ಲ ಅಂತೇಳಿ. ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತದಲ್ಲ, ಇಷ್ಟೆಲ್ಲಾ ನಾವು ಮಂದೆಲ್ಲ ಬಾವಿಗಳು ಧರಣಿ ಮಾಡಾಕತ್ರು, ನೀವು ಇದು ರೆಸಲ್ಯೂಷನ್ ಪಾಸ್ ಮಾಡಾಗಿಲ್ಲ. ನೀವು ಮಾಡದಿದ್ರು ನಮ್ಗೆ ತಕರಾರಿಲ್ಲ. ನೀವು ರೆಗ್ಯುಲೇಷನ್ ನೀವು 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 ಕಾರ್ಯಸೂಚಿ ನಡೆಸ್ರಿ. ನೀವು ಕಾರ್ಯಸೂಚಿ ನಡೆಸ್ರಿ. ಪೂಜ್ಯ ಮಹಾಪೌರವ್ರೆ, ನಾವು ಎಲ್ಲಾರು ಈಗ ಕೂತಿದ್ ನಗರ ಸೇವಕ ಇದ್ದೀವಿ. ಅವು ಭಾರತೀಯ ಜನತಾ ಪಾರ್ಟಿದಿಂದ ಗೆದ್ದು ಬಂದಿದೀವಿ. ಒಂದ್ ಪಕ್ಷದ ಸಿಂಬಲ್ ತಗೊಂಡು ನಾವು ಗೆದ್ದು ಬಂದಿದೀವಿ. ನಾವು ಇಲೆಕ್ಷನ್ ಕಂಟೆಸ್ಟ್ ಮಾಡೋ ಟೈಮ್ ಯಾವ ಭಾಷಾ ಭೇದ ಇಟ್ಕೊಂಡು ಇಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ. ನಮ್ ಮಾಡೋದು ಒಂದೇ ಗುರಿ ಏನಿತ್ತು, ಡೆವಲಪ್ಮೆಂಟ್ ಆಗ್ಬೇಕು. ಡೆವಲಪ್ಮೆಂಟ್ ಸಂಬಂಧ ನಾವೆಲ್ಲಾರು ಒಗ್ಗಟ್ಟಿದ್ದೀವಿ. ಈಗೂ ನಾವು ಇಲ್ಲಿ ಯಾರು ನೋಡ್ಬೋದು, ಕನ್ನಡ ಇರ್ಲಿ ಅಥವಾ ಮರಾಠಿ ನಗರ ಸೇವಕರಿರ್ಲಿ, ಎಲ್ಲಾರು ಕೂಡೇ ಇದೀವಿ. ಇಲ್ಲಿ ಯಾರ ಸಂಬಂಧ ಯಾರು ಜಗಳ ಅಂತ ಇಲ್ಲ. ನಾವು ಒಂದೇ ಗುರಿ ಏನ್ ಇರ್ಬೇಕು, ಈ ಕೌನ್ಸಿಲ್ ನಲ್ಲಿ ಬೆಳಗಾವ್ ಡೆವಲಪ್ಮೆಂಟ್ ಹೆಂಗ ಆಗ್ಬೇಕು. ಇಲ್ಲಿ ಭಾಷಾ ಭೇದ ತಂದಿ ಬೆಳಗಾವ್ ಡೆವಲಪ್ಮೆಂಟ್ ಸಂಬಂಧ ನಿಲ್ಸುದು ಇದು ಯಾವ ಯೋಜನೆ? ಈಗ ಬರ್ತಾ ಚರ್ಚೆ ಮಾಡ್ಬೇಕಿತ್ತು ಗಣೇಶ ಉತ್ಸವ ಸಂಬಂಧ, ಬರೋದು ಈದ್ ಸಂಬಂಧ. ಈ ವಿಷಯ ಚರ್ಚೆ ಮಾಡೋದು ಬಿಟ್ಟು ಅದನ್ನ ಆಗೋದು ಎರಡು ದೊಡ್ಡ ಫೆಸ್ಟಿವಲ್ ಇದೆ. ಇದನ್ನ ಚರ್ಚೆ ಮಾಡೋದು ತಡೆ ಇಟ್ಟುಕೊಂಡು ಇದನ್ನ ವಿಷಯ ತಗೊಂಡು ಅವ್ರು ರೀಡ್ ಅಂಡ್ ಕನ್ಫರ್ಮ್ ಆಗಿದ್ಮ್ಯಾಗ ಅವ್ರ ಸೀನಿಯರ್ ಕಾರ್ಪೊರೇಟ್ ಗೊತ್ತಿದೆ. ಒಮ್ಮೆ ವಿಷಯ ರೀಡ್ ಅಂಡ್ ಕನ್ಫರ್ಮ್ ಆದ್ಮ್ಯಾಗ ಅದನ್ನ ಚರ್ಚೆ ಮಾಡಕ್ ಬರಲ್ಲ. ಅದು ಅದೇ ಹಠ ಇಟ್ಕೊಂಡು ಕೂತ್ರೆ ಹೆಂಗು ಮೇಡಮ್? ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ತಾ ಇದ್ದೀನಿ, ಮುಂದಿನ ವಿಷಯ ತಗೊಳ್ರಿ. ಯಾಕಂದ್ರೆ ಗಣೇಶೋತ್ಸವ ಮತ್ತು ಈದ್ ಸಂಬಂಧ ಬಹಳಷ್ಟು ಮಾತಾಡ್ಬೇಕಿದೆ, ಯಾಕಂದ್ರೆ ಬಹಳಷ್ಟು ಕೆಲಸ ಮಾಡೋದಿದೆ. ಅದಕ್ಕೆ ನಾನು ವಿನಂತಿ ಇದೆ, ಮುಂದೆ ವಿಷಯ ನಮಗೆ ಬಹಳಷ್ಟು ಕೆಲಸ ಮಾಡ್ಬೇಕಂತ 3 ತಿಂಗಳು ಇವತ್ತು ಕೌನ್ಸಿಲ್ ನಡೆಸಿಲ್ಲ. ನಿಮಗೆ ಇದ್ರ ಮ್ಯಾಗ ಗೊತ್ತಾಕತಿ ಬೆಳಗಾವಿ ನಗರ ಎಷ್ಟು ನಿಮಗ್ ಕಾಳಜಿ ಐತೆ ಅಂತೇಳಿ. ನಿಮಗ ಬೆಳಗಾವಿ ನಗರ ಎಷ್ಟು ಗೊತ್ತಾಕತಿ. 3 ತಿಂಗಳಾತಿ ಇವತ್ತಿಗೆ ನೀವು ಮೀಟಿಂಗ್ ಮಾಡಿಲ್ಲ. ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಮಾಡಿ ಹೇಳಿದ್ರು ಕೂಡ ನೀವು ಅದನ್ನ ಗಮನ ತಗೋತಾ ಇಲ್ಲ ಅಂತಂದ್ರೆ ಅದು ನಿಮ್ ಮೇಲೆ ಬಿಟ್ಟಿದ್ದು. ನಾನ್ ಇಷ್ಟೆಲ್ಲ ನಾನು ನಿಮ್ಗೆ ಹೇಳಾಕತ್ತೀನಿ, ನಾ ಕನ್ನಡ ವಿರೋಧಿದವ ಅಲ್ಲ ಅಂತ ನಾನು ನಿಮ್ಗೆ ಮೊದ್ಲಿಂದ ಹೇಳಾಕತ್ತೀನಿ. ಬೆಳಗಾವಿ ಅಭಿವೃದ್ಧಿಗೆ ನಾವ್ ಎಲ್ಲಾರು ಕೂಡ ಕೆಲಸ ಮಾಡೋಣ. ಈಗ ಗಣೇಶೋತ್ಸವ ಬರ್ತಾ ಇದೆ, ಅದ್ರ ಬಗ್ಗೆ ಡೆವಲಪ್ಮೆಂಟ್ 3 ತಿಂಗಳು ಮೀಟಿಂಗ್ ತಗೊಂಡಿಲ್ಲ. 3 ತಿಂಗಳ ಅವಾಗ ಅಭಿವೃದ್ಧಿ ಆ ವಿಷಯ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಈಗ ಅವಾಗ ಅಭಿವೃದ್ಧಿ ಆಗಿಲ್ಲ. 3 ತಿಂಗಳು ಮೀಟಿಂಗ್ ತಗೊಂಡಿಲ್ಲ. ನೀವು ಸಂಪೂರ್ಣ ಆಡಳಿತ ಸಂಪೂರ್ಣ ಕುಸಿದೈತಿ. ನಾವು ಗಮನದಾಗ ಇಟ್ಕೋಬೇಕು. ಗಣೇಶ ಹಬ್ಬದಲ್ಲಿ ಸಕಲ ಸಿದ್ಧತೆ ಮತ್ತು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಕುರಿತು ಮತ್ತು ಮಹಾನಗರ ಪಾಲಿಕೆಯಲ್ಲಿ ನೀಡಿರುವ ಟೆಂಡರ್ಗಳ ವಿಷಯದ ಕುರಿತು ಪಾಲಿಕೆ ಆಡಳಿತ ಪಕ್ಷದ ನಾಯಕರು ಸಂತೋಷ್ ಪೆರ್ನೇಕರ್ ಅವರ ಪ್ರಸ್ತಾವನೆ. ಎಲ್ಲಕ್ಕಿಂತ ಹೆಚ್ಚು ಸ್ನೇಹಿತರು ಮರಾಠಿಗರ ಪೂಜ್ಯ ಮಹಾಪೌರರೇ, ಈಗ 14 ತಾರೀಕು ಗಣೇಶೋತ್ಸವ ಬರ್ತಾ ಇದೆ. ಇಡೀ ಬೆಳಗಾವಿ ದ್ವೇಷ ಇಲ್ಲ, ಇಡೀ ರಾಜ್ಯದಲ್ಲಿ ಒಂದ್ ದೊಡ್ಡ ಹಬ್ಬ. ಈ ಹಬ್ಬದ ಸಂಬಂಧ ಏನ್ ಕೆಲಸ ಮಾಡಬೇಕು, ಏನ್ ಕೊರತೆ ಮಾಡಬೇಕು, ಮತ್ತೆ ಬಿಸಿ ಡೆವಲಪ್ಮೆಂಟ್ ಅವರು ಏನ್ ತಯಾರಿ ಮಾಡಿದಾರೋ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು. PWD ಅಂತ ಕೇಳ್ಕೊತಾ ಇದೆ. ಮರಾಠಿ ವಿರೋಧಿಗಳಲ್ಲೋ 50 ಇಟ್ಕೋರಿ. PWD ಅವರೇ, ಗಣೇಶೋತ್ಸವ ಸಂಬಂಧ ನೀವು ಏನ್ ತಯಾರಿ ಮಾಡಿದ್ರೆ ಅದನ್ನ ಮಾಹಿತಿ ಕೊಡ್ರಿ ಸ್ವಲ್ಪ.
ಸಂಬಂಧಪಟ್ಟ ಅಧಿಕಾರಿಗಳ ಇದ್ರ ಬಗ್ಗೆ ನಾವು ಮರಾಠಿಗಳ ವಿರೋಧಿ ಅಲ್ಲ. ನಮಗ ಮ್ಯಾಕ್ಸಿಮಮ್ ಬಹುತೇಕ ಮರಾಠಿಗರು ನಮ್ಮ ಸ್ನೇಹಿತರದಾರ. ಭಾಷಾ ವಿಷಯ ಬಂದಾಗ ಅವರು ಮರಾಠಿ ಅಂತಾರು, ನಾವು ಕನ್ನಡ ಅಂತೀವಿ. ಅಧಿಕಾರಿಗಳು ಇದ್ರಿಲ್ರಿ? ಈಗ ನೋಡ್ರಿ ಒಂದು ಕಾಂತೈತಿ ಎದ್ದು ನಿಮಗ. ಪೂಜ್ಯ ಮಹಾಪೌರ್ರೆ, ಬೆಳಗಾವಿ ನಗರದಲ್ಲಿ ಶ್ರೀ ಗಣೇಶ ಹಬ್ಬ ಆಚರಣೆಯನ್ನು ಪ್ರತಿ ವರ್ಷ ಸಡಗರ ಸಂಭ್ರಮಗಳಿಂದ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿತ್ತು. ಈ ವರ್ಷ ನಾವು ಏನೇನ್ ಮಾಡ್ಕೊಂಡಿದೀವಿ ಅಂತ ಒಂದು ಬ್ರೀಫ್ ಆಗಿ ನಾನು ವಿವರಿಸ್ತೇನೆ. ನಮ್ಮ ಬೆಳಗಾವಿಯಲ್ಲಿ ಬರುವಂತಕ್ಕ ಎಲ್ಲ ಹೊಂಡಗಳನ್ನು ಸ್ವಚ್ಛಗೊಳಿಸುವ ಕುರಿತು 9 ಹೊಂಡಗಳನ್ನು ಟೆಂಡರ್ ಕರೆದು ಈಗಾಗಲೇ ನಾವು ವರ್ಕೌಟ್ ಸಹ ಕೊಟ್ಟಿದ್ದೀವಿ. ಆ ಕಾಮಗಾರಿ ಸಹ ಈಗ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಇದು ಪ್ರೊಸೆಷನ್ ರೂಟಿಗೆ, ಗಣಪತಿ ಪ್ರೊಸೆಷನ್ ರೂಟಿಗೆ ಏನೇನ್ ವ್ಯವಸ್ಥೆ ಮಾಡಬೇಕು, ಆ ಪಾಟೋಲ್ ಫಿಲ್ಲಿಂಗ್ ಆಗ್ಲಿ, ಆಮೇಲೆ ಅಲ್ಲಿ ಡೆಬ್ರಿಸ್ ಲಿಫ್ಟ್ ಮಾಡೋದಾಗ್ಲಿ, ಅದನ್ನು ಕೂಡ ಈಗ ಶೀಘ್ರವಾಗಿ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ಮತ್ತೆ ಎಲ್ಲ ಹೊಂಡಗಳಲ್ಲಿ ನಮಗೆ ಬೇಕಾಗಿರುವಂತ ಕ್ರೇನ್ ವ್ಯವಸ್ಥೆ, ಕಪಿಲೇಶ್ವರ ಹೊಂಡದಲ್ಲಿ 4, ಹೊಸ ಕಪಿಲೇಶ್ವರ ಹೊಂಡದಲ್ಲಿ 4, ಹಳೆ ಹೊಂಡದಲ್ಲಿ 3, ಜಕ್ಕೇರಿ ಹೊಂಡದಲ್ಲಿ 3 ಹಾಗೂ ಅಣ್ಗೋಳ್ ಲಾಲ್ ತಲಾವ್, ಕಪಿಲೇಶ್ವರ ಹೊಂಡ ಜುನೆ ಬೆಳಗಾವಿ, ಬ್ರಹ್ಮದೇವ್ ಮಂದಿರ ಮಜಗಾಂವ್, ಕೋಟೆಕೆರೆ ಹೊಂಡ, ಕಣ್ಬರ್ಗಿ ಹೊಂಡ, ಇಲ್ಲೆಲ್ಲ ಒಂದೊಂದು ಕ್ರೇನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೂ ಒಂದು ಕಡೆ ನೀವು ಬೆಳಗಾವಿ ಅಭಿವೃದ್ಧಿ ಆಗ್ಬೇಕಂತೀರಿ, ಒಂದು ಕಡೆ ಸರ್ಕಾರದ ಮೆರವಣಿಗೆ ಮಾರ್ಗದಲ್ಲಿ ಅನುಕೂಲ ಯಾರು ಹಲೋ ಸರ್ಕಾರದ ಅನುದಾನ ಬೇಕು. ನೀವು ಮಾತಾಡ್ರಿ. ಮುಖ್ಯಮಂತ್ರಿ ಬಂದ್ರ ಅವ್ರನ್ನ ಸ್ವಾಗತ ಮಾಡಕ್ ಹೋಗುದ ನಿಮ್ಗೆ ನೈತಿಕತೆ ಇಲ್ಲ. ಸರ್, ಮೆರವಣಿಗೆ ಮಾರ್ಗದಲ್ಲಿ ಈ ಗಿಡ ಮರಗಳ ಮರಗಳ ರೆಂಬೆ ಹಾಗೂ ಕೆಳಮಟ್ಟದಲ್ಲಿ ವಿದ್ಯುತ್ ಕೇಬಲ್ಗಳನ್ನು ತೆರವುಗೊಳಿಸಲಾಗಿರುತ್ತದೆ. ಹಾಗೂ ಮೆರವಣಿಗೆ ಸಾಗುವ ಮಾರ್ಗಗಳಲ್ಲಿ ಕೆಒಡಿಎಫ್ಸಿ ವತಿಯಿಂದ ಅಗೆದ ಎಲ್ಲ LNT ಮಾರ್ಗಗಳನ್ನು ಮತ್ತು ಬೆಳಗಾವಿ ಅಭಿವೃದ್ಧಿ ಮಾಡೋಣ. ಹೆಂಗ್ರಿ ಸರ್ಕಾರ ಅನುದಾನ ಕೇಳ್ತೀರಿ? ಸರ್, ಸರ್ಕಾರ ಅನುದಾನ 1 ವರ್ಷ ಕೊಟ್ಟಿಲ್ಲ. ಬಿಜೆಪಿ ಗೌರ್ಮೆಂಟ್ ಯಾರು ನೀವು 10 ಕೊಟ್ಟಿಲ್ಲ ಗೊತ್ತಿಲ್ಲ ನಮ್ಮನ್ನ ಹೇಳಿ. ಸರ್ಕಾರ ಹಣ ನಮ್ಮ ಬಿಜೆಪಿ ಗೌರ್ಮೆಂಟ್ ಹಲೋ 200 ಕೋಟಿ ರೂಪಾಯಿ ನಮ್ಮ ಬಿಜೆಪಿ ಗೌರ್ಮೆಂಟ್ ಕೊಟ್ಟಿದೆ. ಒಪ್ಕೋತೀರಾ? ಸನ್ಮಾನ್ಯ ಯಡಿಯೂರಪ್ಪ ಅವರು ಅನುದಾನ ಕೊಟ್ಟಿದ್ದಾರೆ. ಒಪ್ಕೋತೀರಾ? ಪೂಜ್ಯ ಮಹಾಪೌರ ಅಪ್ಪನಿಗೆ ರಮೇಶ್ ಅನುದಾನದ ಬಗ್ಗೆ ಮಾತಾಡೋದಿದ್ರೆ ದಯವಿಟ್ಟು ಈಗ ಅನುದಾನ ಬಗ್ಗೆ
ಸೋನ್ಟಕ್ಕಿ ಅವರೇ, ಅನುದಾನ ಬಗ್ಗೆ ನೀವು ಸರ್ಕಾರ ಅನುದಾನ ಬಗ್ಗೆ ಮಾತಾಡಿದ್ರ ನೀವು ಸೀನಿಯರ್ ಕಾರ್ಪೊರೇಟರ್ ಇದ್ರ, ನೀವು ಮಹಾನಗರ ಪಾಲಿಕೆನಲ್ಲಿ ಇದ್ರ, ನಿಮ್ಗೂ ಗೊತ್ತಿದೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಭಾಜಪ ಸರ್ಕಾರ ಇದ್ದಾಗ 2 ಸತಿ 100 ಕೋಟಿ ರೂಪಾಯಿ ಬದಲಾವಣೆ ಕೊಟ್ಟಾರೆ. ಈಗ ಯಾರು ಕೊಟ್ಟಿದ್ದಾರೆ ಅನುದಾನ? ನೋಡೋಣ. ಸರ್ಕಾರ ಮಹಾನಗರ ಪಾಲಿಕೆ ಅನುದಾನ ಏನು ಕೊಟ್ಟಿದೆ? ಸರ್ಕಾರ ಮಹಾನಗರ ಪಾಲಿಕೆ ಏನು ಅನುದಾನ ಕೊಟ್ಟಿಲ್ಲ? ಸನ್ಮಾನ್ಯ ಯಡಿಯೂರಪ್ಪನವರು 100 ಕೋಟಿ ರೂಪಾಯಿ ಮಹಾನಗರ ಪಾಲಿಕೆ ಅನುದಾನ ಕೊಟ್ಟಿದ್ದು. ಆ ತರ ಅನುದಾನ ಏನ್ ಕೊಟ್ಟಿದೆ ಅಂತ ಹಾಗೆ ನಮ್ಗೆ ನಿಮ್ಮ ವಾರ್ಡವ 4 ಸಾವಿರ ರಾಜು ಶೆಟ್ಟಿ ಅವರು ಪೂಜೆ ಮಾಡಿದ್ರು. ಅದು ಅನುದಾನ ಕೈ ರೊಕ್ಕ ಬಿತ್ತು. ಕೇಳ್ರಿ, ನಾ ಪ್ರಶ್ನೆ ಬರೀ ಉತ್ತರನೇ ಬರೀ ಕೊಡ್ತಾ ಇದ್ದೀರಾ? ಅನುದಾನ ಬಗ್ಗೆ MLA ಯಾಕೆ ಅಮೆಂಡ್ಮೆಂಟ್ ಕೆಲಸ ಮಾಡಿಲ್ಲ? ಕೆಲಸ ಮಾಡಿಲ್ಲ ಮಾಡ್ತಾ ಇದ್ದಾರೆ. MLA ಮಾಡಿದ ಕೆಲಸ ಬೇರೆನಾ? ಅನುದಾನ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅನುದಾನ ಬಗ್ಗೆ ಮಾತಾಡ್ರಿ. ಏನ್ ಕೇಳ್ತಾ ಇದ್ದೀನಿ? ಸನ್ಮಾನ್ಯ ಯಡಿಯೂರಪ್ಪನವರು 2 ಸತಿ 100 ಕೋಟಿ ರೂಪಾಯಿ ಬೇರೆ ಮಹಾನಗರ ಪಾಲಿಕೆ ನೋಡ್ರಿ, ಈಗ ಏನಿಲ್ಲ, ಇವ್ರ ಕಡೆ ಕೊಡೋದು ರೋಕಿಲ್ಲ, ಜನ ಕಡೆ ದಿಶಾಬುಲ್ ಮಾಡ್ಬೇಕು ಅಂತ ತಂದು ಏನಾದ್ರೂ ರಾಜಕೀಯ ಮಾಡಬೇಕು. ದಿಶಾಬುಲ್ ಮಾಡೋದು ಪಬ್ಲಿಕ್ ಎಷ್ಟೇ ಕೆಲಸ ಮಾಡ್ತಾ ಇದ್ದಾರೆ, ಅದನ್ಬಿಟ್ಟು ಏನೂ ಇಲ್ಲ. ಕಾಂಗ್ರೆಸ್ ಅವ್ರ ಕಡೆ ಡೆವಲಪ್ಮೆಂಟ್ ಗೆ ದುಡ್ಡು ಕೊಡೋದು ದುಡ್ಡಿಲ್ಲ. 15 ಮತ್ತೆ ಸಿಕ್ಕಿಲ್ಲ. ಗೌರ್ಮೆಂಟ್ ಕಡೆ ಇವ್ರು ಹೇಳಿದ್ರ ಮುಖ್ಯಮಂತ್ರಿ ಅವರಿಗೆ ಪತ್ರ ಕೊಡ್ರಿ ಅಂತ ಯಾಕೆ ಕೊಡಬಾರ್ದು? ನಾವು ಇದ್ದಾಗ ಅನುದಾನ ಬಂದಿತ್ತು, ಅನುದಾನ ಕೊಟ್ಟಿಲ್ಲ. ನಿಮ್ ಗೌರ್ಮೆಂಟ್ ಏನು ಕೊಟ್ಟೈತೆ ಹೇಳ್ರಿ. ನಮ್ ಗೌರ್ಮೆಂಟ್ ಪ್ರಯೋಜನ ಅಭಿವೃದ್ಧಿ ಪರವಾಗಿ ಇನ್ನು ಅನುದಾನ ಬೇರೆ, ಅನುದಾನ ಸೆಕೆಂಡ್ರಿ. ಎಲ್ಲಾರು ಕೂಡ ಹೋಗಿ ಬೆಂಗಳೂರಿಗೆ ಹೋಗಿ ಅನುದಾನ ತಗೊಂಡು ಬರೋಣ. ಇವತ್ತು ಈಗ ಪಾಸ್ ಮಾಡಿ ಹೋಗುನಲ್ರಿ. ನಾನು ಕೂಡ ಮೇಡಮ್ ಅವ್ರ, ನೀವು ಯಾವಾಗ ಸರ್ಕಾರ ಕಡೆ ನೀವು ಅನುದಾನ ಬೇಕಾಗಿ ಹೋಗಿದ್ದೀರಿ ಹೇಳ್ರಿ. ಸರ್ಕಾರ ಕಡೆ ನೀವು ಯಾವಾಗ ಒಂದು ದಿವಸ ನೀವು ಸರ್ಕಾರ ಬಾಗಿಲ ತಟ್ಟಿದ್ದೀರಿ? ಇವತ್ತು 3.5 ವರ್ಷ ಅಭಿವೃದ್ಧಿ ಬೇಕಂತಂದ್ರೆ ನೀವು ಒಂದ್ಸಲ ಸರ್ಕಾರಕ್ಕೆ ಹೋಗ್ಬೇಕಾಗಿರಿ. ಯಾವಾಗ ಮುಖ್ಯಮಂತ್ರಿ ಬೇಕಾಗಿ ಬಂದಿರಿ? ಯಾವಾಗ ಜಿಲ್ಲಾ ಮಂತ್ರಿ ಬೇಕಾಗಿ ಬಂದಿರಿ? ಬೇಕಾಗಿಲ್ಲ. ಈಗ ಪ್ರತಿ ಸಲ ಯಾವ ಮೇಯರ್ ಅದ ಅವಾಗ ಪ್ರತಿ ಸಲ ಸರ್ಕಾರಕ್ಕೆ ನಾವು ಮನವಿಯನ್ನು ಕೂಡ ಕೊಟ್ಟೇವಿ. ಮತ್ತು ಸರ್ಕಾರ ಪ್ರತಿನಿಧಿ ಬಂದಾಗ ಹೋಗಿ ಅವ್ರಿಗೆ ಮನವಿ ಕೂಡ ಕೊಟ್ಟೇವಿ. ನಮ್ಗೆ ಅಭಿವೃದ್ಧಿಗೆ ಸಲುವಾಗಿ ಬರುವಾಗ ನೀವು ಹಣ ಬಿಡುಗಡೆ ಮಾಡ್ರಿ ಅಂತ ಎಲ್ಲರೂ ಈಗಿಂದ ಮೇಯರ್ ಕೂಡ ಕೊಟ್ಟಿದ್ದಾರೆ. ಮೊನ್ನೆ ನಾವು ಕೂಡ ಕೊಟ್ಟಿದ್ದೀವಿ. ಈಗ ಸರ್ಕಾರಕ್ಕೆ ಕೇಳಿದ್ರು ಕೂಡ ಕೊಡ್ಬೇಕು. ಆ ತರದ್ ಇದ್ರೆ ನಾವು ಕೇಳಿದೀವಿ. ಪೂಜ್ಯ ಮಾಪವ್ರೆ, ಒಂದೇ ನಿಮಿಷ ಎಲ್ಲದ ರಮೇಶ್ ಅವರ ನಾಸಿಪುರ ಅವರ ಒಂದೇ ನಿಮಿಷ. ಅಲ್ಲ ಪೂಜ್ಯ ಮಾಪುರ ಡಾಕ್ಟ್ರ ಸ್ವಲ್ಪ ಹಿಂದೆ ಮಾಧ್ಯಮದವ್ರು ಸೇರ್ತೀರೇನ್ರಿ? ಸರ ಹಲೋ, ಒಂದ್ ಸ್ವಲ್ಪ ಸರಿ ಸ್ವಲ್ಪ ನೋಡ್ರಿ. ರಮೇಶ್ ಅವರ ಮತ್ತ ನಾಸಿಪುಡಿ ಅವರ ಎಲ್ಲಾ ಗೌರವಾನ್ವಿತ ಸದಸ್ಯರೆಲ್ಲ ವಿನಂತಿ ಮಾಡ್ತೀವಿ, ಅದನ್ನ ಚರ್ಚೆ ಮಾಡಕ್ ಒಂದು ವೇದಿಕೆ ಮಾಡೋಣ. ಈಗಾಗಲೇ ಮೇಯರ್ ಅವರು ಸಾಕಷ್ಟು ನಾವು ಮನವಿ ಮಾಡ್ಕೊಂಡಿದ್ವು. ಈ ವಿಷಯವನ್ನ ಏನು ಸರ್ಕಾರ ಮಟ್ಟದಲ್ಲಿ ಐತಿ, ಅದರ ನಂತರ ಮುಂದಿನ ಚರ್ಚೆ ಮಾಡಿ ಸಭೆ ನಡೆಸೋಣ. ಅದಕ್ಕೆ ತಾವು ನಾ ಪೂಜೆ ಮಹಾಪೌರಿಗೆ ವಿನಂತಿ ಮಾಡ್ತೀವಿ, ಊಟ ಅಜೆಂಡ ಇದು ಮಾಡೋಣ. ಅಲ್ಲಿವರೆಗೆ ಇದನ್ನ ಮುಂದಾಕ್ಬೇಕಂತ ವಿನಂತಿ ಮಾಡಿ. ಊಟದ ನಂತರ ಸಭೆ ಆರಂಭ ಮಾಡಲಾಗುವುದು. ಧನ್ಯವಾದ.
ಇದ